Hello everyone, welcome back to my channel. This is Tejashwini Sharma, your guide for commerce. We have successfully completed 2 chapters of business studies. So today we are going to start with our new chapter, that is business environment. To understand this business environment, let's first understand the word environment. So when I say environment, what does it mean? So as soon as I said environment, probably nim talel bandirutte environment andre nam surroundings, land, building, roads, cars, all of these ಏನಾಗುತ್ತೆ ನಮಗೆ ಸರೌಂಡಿಂಗ್ ಆಗಿರೋ ಫ್ಯಾಕ್ಟರ್ಸ್ ನಾವು ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಅದೇ ತರ ಬಿಸ್ನೆಸ್ ಕೂಡ ಬಿಸ್ನೆಸ್ ನ ಸರೌಂಡ್ ಮಾಡಿರೋ ಸರ್ಟನ್ ಫ್ಯಾಕ್ಟರ್ಸ್ ನಾವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ನಾವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂದಾಗ ಬಿಸ್ನೆಸ್ಗೆ ಏನ್ ಫ್ಯಾಕ್ಟರ್ಸ್ ಆಚೆ ಇರುತ್ತೆ, ಏನ್ ಸರೌಂಡಿಂಗ್ಸ್ ಅಲ್ಲಿ ಇರುತ್ತೆ, ಅದನ್ನ ಅಂದ್ರೆ ಬಿಸ್ನೆಸ್ ಇಂದ ಆಚೆ ಇರೋ ಲ್ಯಾಂಡ್ ಅಥವಾ ರೋಡ್ ಅಥವಾ ಬಿಲ್ಡಿಂಗ್ಸ್ ನ ನಾವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರೆಯಲ್ಲ. ಬಿಸ್ನೆಸ್ ಇಂದ ಆಚೆ ಇರೋ ಸರ್ಟನ್ ಫ್ಯಾಕ್ಟರ್ಸ್ ನಾವು ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. But to understand this, let us understand first 2 different words called as the internal factors and external factors. Now, ಬಿಸ್ನೆಸ್ ಅಲ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ, ಅಂದ್ರೆ 2 ಚೇಂಜಸ್ ಇರುತ್ತೆ ಅಥವಾ ಸಿಚುವೇಶನ್ಸ್ ಇರುತ್ತೆ ಅಥವಾ 2 ಫ್ಯಾಕ್ಟರ್ಸ್ ಇರುತ್ತೆ ವಿಚ್ ಆರ್ ಗೋಯಿಂಗ್ ಟು ಎಫೆಕ್ಟ್ ದಿ ಬಿಸ್ನೆಸ್. ನಾವು ಲೆಟ್ ಅಸ್ ಸೇ ಒಂದು ಬಿಸ್ನೆಸ್ ಇದೆ, ಒಂದು ಬಿಸ್ನೆಸ್ ಒಳಗಡೆ ಇರೋ ಫ್ಯಾಕ್ಟರ್ಸ್ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಂಡ್ ಆಚೆ ಇರೋ ಫ್ಯಾಕ್ಟರ್ಸ್ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಇಂಟರ್ನಲ್ ಎಕ್ಸ್ಟರ್ನಲ್ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಇವಾಗ ಲೆಟ್ ಅಸ್ ಸೇ ನಿಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇದೆ, ಐದರ್ ಪೇರೆಂಟ್ಸ್ ಜಗಳ ಮಾಡ್ತಿದ್ದಾರೆ ಅಥವಾ ಯೋರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆರ್ ಫೈಟಿಂಗ್ ಆರ್ ಸಮಥಿಂಗ್ ಲೈಕ್ ದಟ್. ಲೆಟ್ ಅಸ್ ಸೇ ನೀವೇ ನಿಮ್ ಸಿಬ್ಲಿಂಗ್ಸ್ ಜೊತೆ ಜಗಳ ಮಾಡ್ತಾ ಇದ್ದೀರಾ. ಇವಾಗ ನಿಮ್ ಮನೆ ಒಳಗಡೆ ಆಗ್ತಾ ಇರೋ ಜಗಳನ್ನ ನಿಮ್ ಪೇರೆಂಟ್ಸ್ ಕಂಟ್ರೋಲ್ ಮಾಡಬಹುದು. ನಿಮ್ ಮನೆ ಒಳಗಡೆ ಆಗ್ತಾ ಇರೋ ಜಗಳನ್ನ ಪೇರೆಂಟ್ಸ್ ಕಂಟ್ರೋಲ್ ಮಾಡಬಹುದು. ಅದನ್ನ ನಾವೇನಂತ ಕರಿತೀವಿ? ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದೇ ನಿಮ್ ಮನೆಯಿಂದ ಆಚೆ, ಲೆಟ್ ಅಸ್ ಸೇ ನಿಮ್ಮ ನೇಬರ್ಸ್ ಮನೆಯಲ್ಲಿ ಅಥವಾ ಯಾವ್ದೋ ರೋಡ್ ಅಲ್ಲಿ ಏನೋ ಜಗಳ ಆಗ್ತಾ ಇದೆ ಅಥವಾ ನಿಮ್ ರಿಲೇಟಿವ್ಸ್ ಮನೆಯಲ್ಲಿ ಜಗಳ ಆಗ್ತಿದೆ ಅಂದ್ರೆ ನಿಮ್ ಮನೆ ಒಳಗಲ್ಲ, ಮನೆಯಿಂದ ಆಚೆ ಎಲ್ಲೋ ಜಗಳ ನಡೀತಾ ಇದೆ ಅಂದ್ರೆ ಆ ಜಗಳನ ಹೋಗ್ಬಿಟ್ಟು ನೀವು ಕಂಟ್ರೋಲ್ ಮಾಡಕ್ ಆಗಲ್ಲ. ಆ ಒಂದು ಫ್ಯಾಕ್ಟರ್ನ ನಾವೇನಂತ ಕರಿತೀವಿ? ಎಕ್ಸ್ಟರ್ನಲ್ ಅಂತ ಕರಿತೀವಿ. ಇವಾಗ ಆಚೆ, ನಿಮ್ ಮನೆ ಆಚೆ ಅಂದ್ರೆ ನೇಬರ್ಸ್ ಮನೆಯಲ್ಲಿ ಅಥವಾ ರಿಲೇಟಿವ್ಸ್ ಮನೆಯಲ್ಲಿ ಜಗಳ ಆಗ್ತಾ ಇದೆ, ಆ ಜಗಳನ್ನ ನೀವು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಬಟ್ ಒಂಥರ ನಿಮ್ನ ಎಫೆಕ್ಟ್ ಮಾಡ್ತಾ ಇದಾರ, ಮೆಂಟಲಿ ನೀವು ಎಫೆಕ್ಟ್ ಆಗ್ತಾ ಇದ್ದೀರಾ. ಅಯ್ಯೋ ಜಗಳ ನಡೀತಿದೆ, ಲಾಂಗ್ ಟೈಮ್ ಜಗಳ ನಡೀತಾ ಇದೆ ಅಂದ್ರೆ ಅಲ್ಲಿ ಅಷ್ಟೇ ಸೌಂಡ್, ಅಷ್ಟೇ ಇರಿಟೇಷನ್ ಎಲ್ಲ ಕ್ರಿಯೇಟ್ ಆಗತ್ತಲ್ವಾ. ನಿಮ್ ಮನೆ ಒಳಗಡೆ ಆಗ್ತಾ ಇರೋ ಜಗಳನ್ನ ಅಥವಾ ಚೇಂಜಸ್ ನ ಒಂದು ಸಿಚುವೇಶನ್ ನೀವು ಕಂಟ್ರೋಲ್ ಮಾಡಬಹುದು ಅಂದ್ರೆ ಅದನ್ನ ನಾವು ಇಂಟರ್ನಲ್ ಅಂತ ಕರಿತೀವಿ. ಅದೇ ನಿಮ್ ಮನೆಯಿಂದ ಆಚೆ ಆಗ್ತಿರೋ ಸಿಚುವೇಶನ್ಸ್ ಚೇಂಜಸ್ ಪ್ರಾಬ್ಲಮ್ಸ್ ನೀವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಅಂತ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸಿಮಿಲರ್ಲಿ ಇನ್ businesses also have internal factors and external factors. ಬಿಸ್ನೆಸ್ ಒಳಗಡೆ ಆಗ್ತಾ ಇರೋ ಚೇಂಜಸ್ ನಾವು ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅಥವಾ ಆಗ್ತಿರೋ ಸಿಚುವೇಶನ್ಸ್ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅದೇ ಬಿಸ್ನೆಸ್ ಇಂದ ಆಚೆ ಇರೋ ಸರ್ಟೇನ್ ಫ್ಯಾಕ್ಟರ್ಸ್ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನಾವು ಬಿಸ್ನೆಸ್ ಒಳಗಡೆ ಎಂಪ್ಲಾಯೀಸ್ ಮಧ್ಯದಲ್ಲಿ ಅಥವಾ ಸುಪೀರಿಯರ್ ಸಬಾರ್ಡಿನೇಟ್ ಮಧ್ಯದಲ್ಲಿ ಏನೋ ಜಗಳ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ಅಥವಾ ನಮ್ಮ ಓವರ್ ಆಲ್ ಬಿಸ್ನೆಸ್ ಯಾವುದೋ ಒಂದು ಆಕ್ಟಿವಿಟಿಯಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಮ್ಯಾನೇಜರ್ಸ್ ಚೇಂಜಸ್ ಮಾಡಿ ಅಥವಾ ಓನರ್ಸ್ ಏನಾದ್ರೂ ಒಂದು ಮಾಡಿ ಆ ಸಿಚುವೇಶನ್ಸ್ ನ ಕಂಟ್ರೋಲ್ ಮಾಡಬಹುದು, ಚೇಂಜಸ್ ನ ಕಂಟ್ರೋಲ್ ಮಾಡಬಹುದು. ಅದೇ ಆದ್ರೆ ಬಿಸ್ನೆಸ್ ಇಂದ ಆಚೆ ಇರೋ ಫ್ಯಾಕ್ಟರ್ಸ್ ಅಲ್ಲಿ ಚೇಂಜಸ್ ಆದ್ರೆ ಬಿಸ್ನೆಸ್ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ, ಅಂಡ್ ದಟ್ ಇಸ್ ವಾಟ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆರ್. ನೌ this business environment is basically talking about the factors which are external to the business. Now first we will understand some meanings, then we will get back to the meaning, actual meaning over here. Now let us say business ಇಂದ ಇಲ್ಲಿ ಬರ್ದಿರೋ ಪಿಕ್ಚರ್ ಅಲ್ಲಿ ಡಯಾಗ್ರಾಮ್ ಅಲ್ಲಿ ಬಿಸ್ನೆಸ್ ಇಂದ ಆಚೆ ಸರ್ಟೇನ್ ಫ್ಯಾಕ್ಟರ್ಸ್ ಇದೆ, ಲೈಕ್ ಗವರ್ಮೆಂಟ್, ಕಸ್ಟಮರ್, ಕಾಂಪಿಟೇಟರ್ಸ್, ಬ್ಯಾಂಕ್ಸ್ ಅಂಡ್ ಲಾಸ್. ಇವಾಗ ಬಿಸ್ನೆಸ್ ಇಂದ ಆಚೆ ಇರೋ ಫ್ಯಾಕ್ಟರ್ಸ್ ನ ಬಿಸ್ನೆಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳೋಣ, ಒಂದು ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡೋದೇ ಅಂತಕ್ಕೆ ಟು ಅರ್ನ್ ದ ಮೇನ್ ಪ್ರಾಫಿಟ್ ಇಸ್ ಟು ಅರ್ನ್, ದ ಮೇನ್ ಮೋಟಿವ್ ಇಸ್ ಟು ಅರ್ನ್ ದಿ ಪ್ರಾಫಿಟ್. ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಟು ಅರ್ನ್ ದಿ ಪ್ರಾಫಿಟ್, ಅಂಡ್ ಪ್ರಾಫಿಟ್ ನ ಅರ್ನ್ ಮಾಡೋದಕ್ಕೆ ಬಿಸ್ನೆಸ್ ಮುಂದೆ ಏನೇನ್ ಚಾಲೆಂಜಸ್ ಬರುತ್ತೆ, ಏನೇನ್ ಚೇಂಜಸ್ ಬರುತ್ತೆ, ಏನೇನ್ ಸಿಚುವೇಶನ್ಸ್ ಬರುತ್ತೆ, ಬಿಸ್ನೆಸ್ ಅದನ್ನ ಕಂಟ್ರೋಲ್ ಮಾಡಿ ಆಕ್ಸೆಪ್ಟ್ ಮಾಡಿಬಿಟ್ಟು ಕೆಲಸನ ಮಾಡಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಫ್ ದಿ ಆರ್ಗನೈಸೇಷನ್, it is actually difficult for the business to control them. Okay, for example, ನೋಡೋಣ,
ಬಿಸ್ನೆಸ್ ಇಂದ ಆಚೆ ಇರೋ ಒಂದು ಫ್ಯಾಕ್ಟರ್ ನೋಡೋಣ. ಲೆಟ್ ಸೇ ಫಸ್ಟ್ ಒನ್ ಇಸ್ ಕಸ್ಟಮರ್. ಇವಾಗ ಬಿಸ್ನೆಸ್ ಇಂದ ಆಚೆ ಇರೋ ಈ ಒಂದು ಕಸ್ಟಮರ್ ಅನ್ನೋ ಫ್ಯಾಕ್ಟರ್, ಇವಾಗ ಕಸ್ಟಮರ್ಸ್ ಡಿಮ್ಯಾಂಡ್ಸ್ ಮತ್ತೆ ಟೇಸ್ಟ್ ಅಂಡ್ ಪ್ರಿಫರೆನ್ಸಸ್ ಚೇಂಜ್ ಆಗ್ತಾನೆ ಇರುತ್ತೆ. ವೆನ್ ಡಿಮ್ಯಾಂಡ್ಸ್ ಅಂಡ್ ಟೇಸ್ಟ್ ಆರ್ ಚೇಂಜಿಂಗ್, can the business go and tell the customers that don't change your demand, don't change your taste, don't change your preferences, we can't do the changes as per your changes? ಬಿಸ್ನೆಸ್ ಹೋಗಿ ಈ ರೀತಿ ಹೇಳಕ್ಕಾಗತ್ತಾ ಕಸ್ಟಮರ್ಸ್ಗೆ, ನೀವು ನಿಮ್ ಡಿಮಾಂಡ್ಸ್ ಚೇಂಜ್ ಮಾಡಿ ಅಂತ? ಆಬ್ವಿಯಸ್ಲಿ ನಾಟ್. ಯಾಕಂದ್ರೆ ಬಿಸ್ನೆಸ್ ಕಸ್ಟಮರ್ಸ್ ಡಿಮಾಂಡ್ ಪ್ರಕಾರನೇ ರನ್ ಆಗ್ಬೇಕು. ಏನ್ ಕಸ್ಟಮರ್ಸ್ ಡಿಮಾಂಡ್ ಮಾಡ್ತಾರೆ ಅದನ್ನ ಬಿಸ್ನೆಸ್ ಫುಲ್ಫಿಲ್ ಮಾಡಿ ಕೊಡ್ಬೇಕು. ಅವ್ರದ್ದು ಚೇಂಜಸ್ ನ, ಕಸ್ಟಮರ್ಸ್ ಡಿಮಾಂಡ್ ನ ಬಿಸ್ನೆಸ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಸಿಮಿಲರ್ಲಿ ಕಾಂಪಿಟೇಟರ್ಸ್, ಇವಾಗ ಬಿಸ್ನೆಸ್ ಆಲ್ರೆಡಿ ರನ್ ಆಗ್ತಿದೆ, ಬಿಸ್ನೆಸ್ಗೆ ಇನ್ನೊಂದು ಕಾಂಪಿಟೇಷನ್ ಬರ್ತಾ ಇದೆ. ಇವಾಗ ಕಾಂಪಿಟೇಟರ್ಸ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಯಾನ್ ದ ಬಿಸ್ನೆಸ್ ಗೋ ಅಂಡ್ ಟೆಲ್ ದಿ ಕಾಂಪಿಟೇಟರ್ಸ್ ಡು ನಾಟ್ ಸ್ಟಾರ್ಟ್ ಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡಿ, ನನಗೆ ಕಾಂಪಿಟೇಷನ್ ಕೊಡಬೇಡಿ, ನಾನು ಆಲ್ರೆಡಿ ಚೆನ್ನಾಗಿ ರನ್ ಆಗ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ, ಪ್ಲೀಸ್ ಡು ನಾಟ್ ಸ್ಟಾರ್ಟ್ ದ ಬಿಸ್ನೆಸ್ ಅಂತ ಹೇಳಕ್ ಆಗತ್ತಾ? ಆಬ್ವಿಯಸ್ಲಿ ಹೇಳಕ್ ಆಗಲ್ಲ. ಆದ್ರೆ ಕಾಂಪಿಟೇಟರ್ಸ್ ಏನಾದ್ರೂ ಚೇಂಜಸ್ ಮಾಡ್ತಿದಾರೆ ಅಂದ್ರೆ ಬಿಸ್ನೆಸ್ಗೆ ಎಫೆಕ್ಟ್ ಆಗತ್ತಲ್ವಾ? ಇವಾಗ ಕಾಂಪಿಟೇಟರ್ಸ್ ಪ್ರೈಸ್ ನ ಕಡಿಮೆ ಮಾಡಿದ್ದಾರೆ ಅಂದ್ರೆ ನಮ್ ಕಸ್ಟಮರ್ಸ್ ಈ ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಹತ್ರ ಹೋಗೋ ಚಾನ್ಸಸ್ ಇದೆ ಅಲ್ವಾ? ಸೊ ಇಲ್ಲಿ ನೋಡಿ, ಈ ಒಂದು ಪ್ರೈಸ್ ಚೇಂಜಸ್ ಆಗ್ತಿರೋದನ್ನ ಬಿಸ್ನೆಸ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಬಟ್ ಈ ಚೇಂಜಸ್ ಬಿಸ್ನೆಸ್ ನ ಎಫೆಕ್ಟ್ ಮಾಡೇ ಮಾಡುತ್ತೆ. Okay, so business cannot control the external factors, but these factors will affect the organization. One more example, we have bank. ಇವಾಗ ಬ್ಯಾಂಕ್ ಹತ್ರ ನಾವು ಲೋನ್ಸ್ ನ ತಗೋತೀವಿ, ರೈಟ್? ಲೆಟ್ ಅಸ್ ಸೇ ಐ ಆಮ್ ದ ಬಿಸ್ನೆಸ್ ಓನರ್, ಐ ಆಮ್ ದ ಬಿಸ್ನೆಸ್, ನಾನು ಇವಾಗ ಲೋನ್ ತಗೋಬೇಕು ಬ್ಯಾಂಕ್ ಹತ್ರ. ಇವಾಗ ನಾನು ಬ್ಯಾಂಕ್ ಹತ್ರ ಲೋನ್ ತಗೋತಿದ್ದೀನಿ ಅಂದ್ರೆ ಐ ಹ್ಯಾವ್ ಟು ಪೇ ದಿ ಇಂಟ್ರೆಸ್ಟ್ ನ ನಾನು ಪೇ ಮಾಡಬೇಕು. ಇವಾಗ ಲೆಟ್ ಅಸ್ ಸೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿದೆ, ಲೋನ್ ಮೇಲೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಿದೆ ಅಂದ್ರೆ ನಾನು ಬೀಯಿಂಗ್ ದ ಬಿಸ್ನೆಸ್ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಬೇಡಿ, ನಾನು ಲೋನ್ ತಗೋಬೇಕು, ನೀವು ಇಂಟ್ರೆಸ್ಟ್ ಜಾಸ್ತಿ ಮಾಡ್ಬಿಟ್ರೆ ನಾನು ಕೆಲಸ ಮಾಡಕ್ ಆಗಲ್ಲ, ಹಿಂಗೆ ಅಂತ ಬಿಸ್ನೆಸ್ ಹೋಗಿ ಬ್ಯಾಂಕಿಗೆ ಹೇಳಕ್ ಆಗತ್ತಾ? ಆಬ್ವಿಯಸ್ಲಿ ನಾಟ್. ಇವಾಗ ಅಗೇನ್ ಆದ್ರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಚೇಂಜಸ್ ಆಗಿದ ತಕ್ಷಣ ಬಿಸ್ನೆಸ್ ಎಫೆಕ್ಟ್ ಆಗ್ತಿದೆಯಲ್ಲ? ಪ್ರಾಬಬ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದಾಗ ನಾನು ಲೋನ್ ತಗೊಂಡಲೇ ಇರ್ಬೋದು, ಬೇರೆ ಕಡೆ ಎಲ್ಲಾದ್ರೂ ಏನೋ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ ಅಂತ ನಾನು ಪ್ಲಾನ್ಸ್ ನ ಚೇಂಜ್ ಮಾಡ್ಬೇಕಾಗತ್ತೆ ಅಲ್ವಾ? ಅಂದ್ರೆ ನೋಡಿ, ಇಲ್ಲಿ ಬಿಸ್ನೆಸ್ ಇಂದ ಆಚೆ ಇರೋ ಫ್ಯಾಕ್ಟರ್ ನ ಬಿಸ್ನೆಸ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ, ಬಟ್ ದಟ್ ಚೇಂಜ್ ಇಸ್ ಆಟೋಮೆಟಿಕಲಿ ಎಫೆಕ್ಟಿಂಗ್ ದಿ ಆರ್ಗನೈಸೇಷನ್. ದೆನ್ ಗೋಸ್ ಯೋರ್ ಲಾಸ್. ಇವಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಲಾಸ್ ಇದೆ, ಲಾಸ್ ಚೇಂಜ್ ಆಗ್ತಾನೆ ಇರುತ್ತೆ, ಹೊಸ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತಾನೆ ಇರುತ್ತೆ. ಇವಾಗ ಲೆಟ್ ಸೇ ಕೋರ್ಟ್ ಕಡೆಯಿಂದ ಯಾವುದೋ ಒಂದು ಲಾ ಬಂದಿದೆ, ಹೊಸ ಲಾ ಅಥವಾ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೋ ಒಂದು ಚೇಂಜಸ್ ಆಗಿದೆ. ಇವಾಗ ಕೋರ್ಟ್ ಏನಾದ್ರೂ ಲಾಸ್ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಚೇಂಜಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಕೋರ್ಟ್ ಹತ್ರ ಬಂದ್ಬಿಟ್ಟು ಚೇಂಜಸ್ ಮಾಡ್ಬೇಡಿ ಅಂತ ಹೇಳಕ್ ಆಗತ್ತಾ? ಅಗೇನ್ ನೋ. ಬಟ್ ಕೋರ್ಟ್ ಏನಾದ್ರೂ ಲಾನ ಪಾಸ್ ಮಾಡ್ತಾ ಇದೆ ಅಂತಂದ್ರೆ ಆ ಲಾಸ್ ಅಲ್ಟಿಮೇಟ್ಲಿ ಆಟೋಮೆಟಿಕಲಿ ಬಿಸ್ನೆಸ್ ನ ಎಫೆಕ್ಟ್ ಮಾಡುತ್ತೆ, ರೈಟ್? ಸೊ ಇಲ್ಲಿ ಅಗೇನ್ ಬಿಸ್ನೆಸ್ ಇಂದ ಆಚೆ ಇರೋ ಫ್ಯಾಕ್ಟರ್ ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಬಟ್ ಈ ಚೇಂಜ್ ಬಿಸ್ನೆಸ್ ನ ಎಫೆಕ್ಟ್ ಮಾಡ್ತಾ ಇದೆ. And lastly, government. Now we'll talk one thing about government. Let's say taxes. Yalagu gottu, all of us have to pay the taxes. Now, when the tax rates are increasing, or if the tax rates are changing, can the business again go and tell the government that don't increase the taxes, I can't pay more taxes? Obviously not. GST anta bantu nam Indiadalli. GST bandaga businesses ಎಷ್ಟೊಂದು ಜನ ಖುಷಿಯಾಗಿರ್ಲಿಲ್ಲ. Many were not happy with the GST rates. But could they control that? Could anybody say that no, we are not going to pay the GST? Obviously not. Payment ಮಾಡ್ತಾನೆ, ಇವತ್ತಿನ ಡೇಟ್ ಎಲ್ಲಾರು GST ಕಟ್ತಾನೆ ಇದಾರಲ್ವಾ ಬಿಸ್ನೆಸಸ್. ಸೊ ಒಂದು ಬಿಸ್ನೆಸ್ ಇಂದ ಆಚೆ ಇರೋ ಗವರ್ಮೆಂಟ್ ಏನಾದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಟ್ಯಾಕ್ಸಸ್ ಏನಾದ್ರೂ ಚೇಂಜ್ ಆದ್ರೆ ಬಿಸ್ನೆಸ್ ಅದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ಬಟ್ ಇವೆಲ್ಲ ಫ್ಯಾಕ್ಟರ್ಸ್ ಅಲ್ಲಿ ಆಗ್ತಾ ಇರೋ ಚೇಂಜಸ್ ಬಿಸ್ನೆಸ್ ನ ಅಫೆಕ್ಟ್ ಮಾಡುತ್ತೆ. ದಟ್ ಇಸ್ ವಾಟ್ ಎ ಬಿಸ್ನೆಸ್ ಎನ್ವೈರನ್ಮೆಂಟ್ ಇಸ್. ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂದ್ರೆ ಬಿಸ್ನೆಸ್ ಇಂದ ಆಚೆ ಇರೋ ಫ್ಯಾಕ್ಟರ್ಸ್, ಈ ಫ್ಯಾಕ್ಟರ್ಸ್ ನ ಬಿಸ್ನೆಸ್ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡಕ್ ಆಗಲ್ಲ. ಬಟ್ ಈ ಫ್ಯಾಕ್ಟರ್ಸ್ ಅಲ್ಲಿ ಆಗ್ತಾ ಇರೋ ಚೇಂಜಸ್ ಬಿಸ್ನೆಸ್ ನ ಅಫೆಕ್ಟ್ ಮಾಡೇ ಮಾಡುತ್ತೆ. The changes of these factors cannot be controlled by the organization, but the changes in them will have a effect directly or indirectly on the businesses. So ಈ ಫ್ಯಾಕ್ಟರ್ಸ್ ನ ಸ್ಟಡಿ ಮಾಡೋದನ್ನ ನಾವು ಏನಂತ ಕರಿತೀವಿ? ಬಿಸ್ನೆಸ್ ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಅಂಡ್ ಅದನ್ನ ಹೇಗೆ ಬರೀತೀರಾ? ವೆರಿ ಸಿಂಪಲ್ ಕಾನ್ಸೆಪ್ಟ್ ವಿ ಹ್ಯಾವ್. Business environment is the sum. It is the sum total of individuals, institutions, and other factors. Sum andre eno? It's the total of. It's the inclusion of all the factors. So business environment andre ella factors na include madidre. Yaya factors? Individual. Let us say customers are our individuals. Institutions, competitors are our institutions, and other factors, and all of the various factors, other factors. So business environment andre sum total of all the factors which are outside the business control but will affect the business performance. All of these factors are outside the business control
but the changes in them will have a effect on the business's performance. Now, this is what your meaning of business environment is. I hope you got the clarity. Very simple terms will explain madidini. If you do not understand, please rewatch it. Second time, obviously, you will understand this. And class, in the next video, we are going to discuss about the features of business environment. And until then, if you have any confusions and doubts, please let me know in the comment section regarding this topic or any other topic. Until then, take care. I will see you in the next class. Thank you.